ನಮಸ್ಕಾರ ರೀ, ನಾ ಹುಬ್ಳಿ ಹುಡುಗ ರಾಮ್. ಇದು ನಂದು ಫಸ್ಟ್ ಮಿನಿ ಲಾಗ್. ಈಗ ಎದ್ದೀನಿ ರೀ, ಫ್ರೆಶಪ್ ಆಗಿ ಬಂದು ಸಿಗ್ತೀನಿ ರೀ. ಮತ್ತು ಈಗ 10 ಗಂಟೆ ಆಗಿರ್ಬೇಕು ಬಹುಶಃ, ಭಾಳ ಮಾಡಿ ಸಿಗ್ತೀನಿ. ಮತ್ತು ಈಗ ಜಳಕ ಮಾಡಿ ಬಂದೆ ನೋಡ್ರಿ. ಫ್ರೆಶಪ್ ಆಗಿ ಅಜ್ಜಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೈತಿ. ನಾಷ್ಟ ಮಾಡಿ ಬರ್ರಿ ನಾಷ್ಟ ಮಾಡೋಣ. ಅಜ್ಜಿ ಏನು ಹೇಳತ್ತಾರ ಕೇಳ್ರಲ್ಲ. ಹಾಸ್ಪಿಟ್ಲಾಗ ಅಜ್ಜಿ ಹೋಗ್ಯಾರ ಒಳಗೆ. ಈಗ ಹೋಗಿ 2ನೇ ಫ್ಲೋರ್ದಾಗ ಅದಾರಂತೆ. ಹೋಗಿ ಏನಾಗ್ತಿತ್ತು ನೋಡ್ಬೇಕು ಮುಂದಿಂದಲ್ಲೇ. ಆಲ್ರೆಡಿ ಅಜ್ಜಿ ಬಂದಿದ್ದು. ಬ್ಲಡ್ ತೊಗೊಳತ್ತಿದ್ರು ನಾವು ಹೋಗ್ಮಟ ಅಂದರೆ. ಬ್ಲಡ್ ತೊಗೊಂಡ್ರೆ ಅದಕ್ಕೆ ಕೇಳಿದೆ ನಾನು, ಊಟ ಮಾಡ್ತಿರಲಿಲ್ಲ ಕೇಳಿದರೆ. ಜ್ಯೂಸ್ ತೊಗೊಂಡ್ರೆ ಬರ್ತೀನಿ ತಡ್ರಿ ಅಂತ ಹೊಂಟಿದ್ದೆ ನಾನು. ಅದು ಊಟ ಅಂತರೂ ಬೇಡ ಅಂದ್ರೆ ಅದಕ್ಕೆ ಬರ್ರಿ ಜ್ಯೂಸ್ ತೊಗೊಂಬರೋಣ ಹೊಂಟೆ. ದಾರ್ಯಾಗ ಹಂಗೆ ಹೋಗಿ ಜ್ಯೂಸ್ ತೊಗೊಂಡೆ. ಜ್ಯೂಸ್ ತೊಗೊಂಡು ಸೀದ ಬಂದೆ, ಕೈಯಾಗ ಕೊಟ್ಟೆ. ನಾನು ಕುಡ್ದಿಲ್ಲ ಕೇಳಿದರೆ, ನಾನು ಕುಡ್ದೀನಿ ತಗೋರ ಅಜ್ಜಿಗೆ ಕೇಳತ್ತಿದ್ದೆ ಅದೇ ಏನು ಹೆಂಗೆ ಅಂತಂದು. ಮತ್ತು ಬಂದ ಮನೆ ಕಡೆ ಹೋಗತ್ತಿದ್ವಿ. ಸೀದಾ ಆಟೋ ಹತ್ತಿಸಾತಿದ್ದೆ. ಆಟೋದ್ದು ಬಂತು, ಆಟೋ ಹತ್ತಿಸಿ ಕಳಿಸಿದೆ. ನಾನು ಮನೆ ಕಡೆ ಬಂದೆ. ಮನೆಗೆ ಬಂದು ಸೀದಾ 1-2 ತಾಸು ಮುಕ್ಕೊಂತೀನಿ ಅಂದೆ. ಆಮೇಲೆ ಅಂಗಡಿ ಕಡೆ ಹೋಗೋದಿತ್ತಲ್ಲ, ಅದಕ್ಕೆ ಅಂಗಡಿಗೆ ಹೋದ್ರೆ ಆತಂತಂದು ಮುಕ್ಕೊಂಡೆ 2 ತಾಸು. ಆಮೇಲೆ ಸುಮ್ಮನೆ ಕಿರಿಕಿರಿ ಯಾರ್ದು ಬೇಡ ಅಂತಂದು ಮುಕ್ಕೊಂಡ್ಬಿಟ್ಟೆ. ಆಮೇಲೆ ಏನೈತೆ, ಆಮೇಲೆ ಸಿಗ್ತೀನಿ ಅಂತಂದು ಬಾಯ್ ಹೇಳಿ ಮತ್ತು ಆಮೇಲೆ ನಾನು ಪಾನಿಪುರಿ ತೊಗೊಂಬಂದಿದ್ದೆ. ನನ್ನ ಹೆಂಡತಿ ಅದು ಮಿಕ್ಸ್ ಮಾಡೆಲ್ಲ ಕೊಡತ್ತಿದ್ರು, ಅದಕ್ಕೆ ತಿಂದು ಸೀದಾ ಅಂಗಡಿ ಕಡೆ ಹೋಗೋದು ಅಂತಂದು ವಿಚಾರ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಅಂತ ಹೇಳಿದೆ. ಸೀದಾ ಅಂಗಡಿ ಕಡೆ ಬಂದೆ ನಾನು. ಆಮೇಲೆ ಅಂಗಡಿ ಕಡೆ ಬಂದು ನೀವು ನಮ್ಮ ಪ್ರಕಾಶ್ ನೋಡಿದರೆ ಏನೇನ ಮಾಡ್ಕೊಂಡು ಕುಂತಿದ್ದ. ಪ್ರಕಾಶ್ ಬಂದೆ, ತಡಿಪ ನಾನು ತೆಗಿತೀನಿ ಅಂತಂದೆ. ಕುಂತೆ. ಆಮೇಲೆ ಆಮೇಲೆ ಸೀದಾ ಅಂಗಡಿ ಶಾಪ್ ಬಂದ್ ಮಾಡ್ಕೊಂಡು ಸೀದಾ ಮನೆ ಕಡೆಗೆ ಬಂದುಬಿಟ್ಟೆ.